ತಮಿಳುನಾಡಲ್ಲಿ ಭರ್ಜರಿ ಸೀಟನ್ನು ಭರ್ಜರಿ ಗೆಲುವನ್ನು ದಕ್ಕಿಸಿಕೊಂಡಂಥ ವಿಜಯ್ ಈಗ ಸರ್ಕಾರ ರಚನೆಗೆ ಸಾಕಷ್ಟು ದೊಡ್ಡ ಕಸರತ್ತನ್ನು ಮಾಡ್ತಾ ಇದೆ. ಸಂಪೂರ್ಣ ಬಹುಮತ ಇಲ್ಲ, ಆದರೆ ಅತಿ ದೊಡ್ಡ ಪಕ್ಷವಾಗಿ ಈಗಾಗಲೇ ಟಿವಿಕೆ ಹೊರಹೊಮ್ಮಿದೆ. ಆದರೆ ಮೈತ್ರಿ ಪಕ್ಷಗಳು ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ನೀಡಿದ್ರೂ ಕೂಡ ಟಿವಿಕೆಗೆ ಇನ್ನಷ್ಟು ಸಂಖ್ಯೆಗಳು ಬೇಕಾಗಿದೆ. 6 ಸ್ಥಾನಗಳ ಕೊರತೆ ಇದೆ. ಹೀಗಾಗಿ ರಾಜ್ಯಪಾಲರ ಕದ ತರ್ತಾ ಇದೆ. ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದೆ, ಸರ್ಕಾರ ರಚನೆ ಮಾಡೋದಕ್ಕೆ ನಮಗೆ ಅವಕಾಶ ನೀಡಿ ಅಂತ ಹೇಳ್ತಾ ಇದೆ. ಆದರೆ ರಾಜ್ಯಪಾಲರು ಮಾತ್ರ ತಾಂತ್ರಿಕ ಕಾರಣ ಮತ್ತು ಕಾನೂನು ಕಾರಣಗಳನ್ನು ನೀಡಿ ಯಾವ ಕಾರಣಕ್ಕೋಸ್ಕರ ನಿಮಗೆ ಸರ್ಕಾರ ರಚನೆಗೆ ಸಾಧ್ಯವಿಲ್ಲ ಅನ್ನೋದನ್ನು ಮತ್ತೆ ಇವತ್ತು ವಿಜಯ್ ಅವರಿಗೆ ಹೇಳಿದ್ದಾರೆ. ಹೀಗಾಗಿ ಈಗ ರಾಜ್ಯಪಾಲರ ವಿರುದ್ಧವೂ ಕೂಡ ಟಿವಿಕೆ ಕಾರ್ಯಕರ್ತರು ಸಿಟ್ಟಾಗ್ತಾ ಇದ್ದಾರೆ. ಹಾಗಾದರೆ ತಮಿಳುನಾಡಿನ ರಾಜಕಾರಣದ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅಥವಾ AIADMK ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅನ್ನುವಂತಹದ್ದು. Governor has no right to ask Sri Vijay to prove the numbers. ಜನರ ಮನಸ್ಸು ಗೆದ್ದಾಗಿದೆ. ತಮಿಳುನಾಡು ರಾಜಕೀಯದಲ್ಲಿ ನಟ ವಿಜಯ್ ಹೊಸ ಕ್ರಾಂತಿಯನ್ನು ಮಾಡಿದ್ದಾರೆ. ಇನ್ನೇನು ಸಿಎಂ ಕುರ್ಚಿ ಮೇಲೆ ಕೂರ್ಬೇಕು, ಇನ್ನೊಂದು ಹೆಜ್ಜೆ ಅಷ್ಟೇ ಬಾಕಿ ಇದೆ. ಪಟ್ಟಾಭಿಷೇಕಕ್ಕೆ ಸಿದ್ಧವಾಗ್ತಿದ್ದ ದಳಪತಿಗೆ ಬಹುಮತದ ವಿಘ್ನ ಎದುರಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಮೊದಲ ಪ್ರಯತ್ನದಲ್ಲೇ 108 ಸ್ಥಾನ ಗೆದ್ರೂ ಬಹುಮತ ಸಾಬೀತು ಮಾಡೋದು ಬಹುದೊಡ್ಡ ಸವಾಲಾಗಿದೆ. ಕಳೆದ 3 ದಿನಗಳಿಂದ ಬಹುಮತ ಸಾಬೀತಿಗೆ ನಟ ವಿಜಯ್ ನಡೆಸ್ತಾ ಇರೋ ಸರ್ಕಸ್ ಒಂದಲ್ಲ ಎರಡಲ್ಲ. ತಮಿಳುನಾಡಿನ ರಾಜಕೀಯ ರೋಚಕ ತಿರುವು ಪಡೆದುಕೊಂಡಿದೆ. ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ, ಕ್ಷಣಕ್ಕೊಂದು ತಿರುವು ಪಡೆಯುತ್ತಿದೆ. ದಿನ ಬೆಳಗಾದ್ರೆ ನಡೀತಾ ಇರೋ ಸನ್ನಿವೇಶ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಇಡೀ ದೇಶದ ಗಮನವನ್ನೇ ಸೆಳೆಯುತ್ತಿದೆ. ನಿನ್ನೆಯಷ್ಟೇ ತಮಿಳುನಾಡು ರಾಜ್ಯಪಾಲ ಅರಳೇಕರ್ರನ್ನ ಭೇಟಿಯಾಗಿದ್ದ ವಿಜಯ್ ಸರ್ಕಾರ ರಚಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಭೇಟಿ ವೇಳೆ 112 ಶಾಸಕರ ಬೆಂಬಲ ಪತ್ರದ ಸಹಿಯನ್ನ ನಟ ವಿಜಯ್ ತೋರಿಸಿದ್ರು. 118 ಶಾಸಕರ ಬೆಂಬಲ ಇಲ್ಲದೆ ಇದ್ರಿಂದ ರಾಜ್ಯಪಾಲರು ತೃಪ್ತರಾಗಲಿಲ್ಲ. ಮುಂದುವರೆದ ಭಾಗವಾಗಿ ಇವತ್ತೊಂದಿಷ್ಟು ಬೆಳವಣಿಗೆಗಳು ಆದವು. ಇವತ್ತು ಮತ್ತೆ ಗವರ್ನರ್ ಬುಲಾವ್ ಹಿನ್ನೆಲೆ ಮತ್ತೊಮ್ಮೆ ಲೋಕಭವನಕ್ಕೆ ವಿಜಯ್ ಓಡೋಡಿ ಬಂದಿದ್ರು. ಮೊದಲು ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ಕೊಡಿ, ಬಳಿಕ ಬಹುಮತ ಸಾಬೀತು ಮಾಡ್ತೀನಿ ಅಂತ ಮನವಿ ಮಾಡಿದ್ರು. ಆದ್ರೆ ವಿಜಯ್ ವಾದ ಒಪ್ಪದ ರಾಜ್ಯಪಾಲರು ಮೊದಲು 118 ಶಾಸಕರ ಸಹಿಯೊಂದಿಗೆ ಬನ್ನಿ, ಸ್ಥಿರ ಸರ್ಕಾರ ಹೇಗೆ ರಚನೆ ಮಾಡ್ತೀರಿ ಎಂದು ಹೇಳಿ 2ನೇ ದಿನವೂ ಬರಿಗೈಯಲ್ಲಿ ವಾಪಸ್ ಕಳಿಸಿದ್ದಾರೆ. ಎರಡು ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾದ್ರೂ ಬಹುಮತ ಸಾಬೀತಿಗೆ ಅವಕಾಶ ಸಿಕ್ಕಿಲ್ಲದ್ರಿಂದ ದಳಪತಿಯ ಮುಂದಿನ ನಡೆ ಏನು ಅನ್ನೋದು ಎಲ್ಲರಿಗೂ ಸದ್ಯದ ಕುತೂಹಲ. ಅದ್ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ? ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಯಾರ ಮೇಲೆ ವಿಶ್ವಾಸ ಇದೆ? ಎಡಪಕ್ಷಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರಾ? ಹೀಗೆ 10 ಪ್ರಶ್ನೆಗಳು ಹೇಳ್ತಿವೆ. ಏನೇ ಇದ್ರೂ ಫೈನಲಿ ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ರಾಜಕೀಯ ಮಾಡಲೇಬೇಕು. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ ಟಿವಿಕೆ 108 ಸ್ಥಾನಗಳನ್ನ ಗೆದ್ದಿದೆ. ಬಹುಮತಕ್ಕೆ ಇನ್ನೂ 10 ಸ್ಥಾನಗಳ ಅವಶ್ಯಕತೆ ಇದೆ. ವಿಜಯ್ ಗೆದ್ದ 2 ಕ್ಷೇತ್ರಗಳ ಪೈಕಿ ಒಂದನ್ನ ಬಿಟ್ಟುಕೊಡಲು ಸಜ್ಜಾಗಿರೋದ್ರಿಂದ ಪಕ್ಷದ ಸಂಖ್ಯೆ 107ಕ್ಕೆ ಇಳಿಯುತ್ತೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸಿಕ್ಕಿರೋದ್ರಿಂದ ಒಟ್ಟು ಸ್ಥಾನಗಳ ಸಂಖ್ಯೆ 112 ಆಗುತ್ತೆ. ಹಾಗಾಗಿ ಇನ್ನೂ 6 ಸ್ಥಾನಗಳು ಬಹುಮತಕ್ಕೆ ಬೇಕಿದೆ. ಸೈಲೆಂಟ್ ಆಗಿಯೇ ರಾಜಕೀಯ ಮಾಡ್ತಿರೋ ವಿಜಯ್ ಎಡಪಕ್ಷಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರಾ? ಇದೇ ಆಂಗಲ್ ನಲ್ಲಿ ನೋಡೋದಾದ್ರೆ ಎಡಪಕ್ಷಗಳ ಬೆಂಬಲಕ್ಕೆ ವಿಜಯ್ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ವಿಸಿಕೆ ಬೆಂಬಲ ಕೊಡಬಹುದು, ಮುಸ್ಲಿಂ ಲೀಗ್ ಬೆಂಬಲ ಕೊಡಬಹುದು ಅಂತ ನಂಬಿಕೆ ಇಟ್ಕೊಂಡಿದ್ರು. ಆದ್ರೆ ಎಡಪಕ್ಷಗಳು ಡಿಎಂಕೆ ಪಕ್ಷವನ್ನ ಬಿಟ್ಟು ಬರೋಕೆ ಒಪ್ತಿಲ್ಲ. ದಶಕಗಳ ಕಾಲ ಎಡಪಕ್ಷಗಳು ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿವೆ. ಇದೀಗ ಏನೋ ಅಧಿಕಾರ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅಂತ ಟಿವಿಕೆ ಜೊತೆ ಹೋದ್ರೆ ನಮಗೆ ಮುಂದೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಎಡಪಕ್ಷಗಳಿಗೂ ಗೊತ್ತಿದೆ. ಆದ್ರೆ ರಾಜಕೀಯ ಅಂತ ಬಂದ್ರೆ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ಬೇಕಾದ್ರೂ ಆಗಬಹುದು, ಯಾರಿಗೂ ಪ್ರೆಡಿಕ್ಟ್ ಮಾಡೋಕೆ ಆಗಲ್ಲ. ಡಿಎಂಕೆ ಮೈತ್ರಿಕೂಟದಲ್ಲೂ ಚರ್ಚೆ ಮೇಲೆ ಚರ್ಚೆ ಆಗ್ತಿದೆ. ಚೆನ್ನೈನ ಆಳ್ವಾರ್ಪೇಟೆಯ ಸ್ಟಾಲಿನ್ ಮನೆಗೆ ಎಡಪಕ್ಷಗಳ ನಾಯಕರು ಭೇಟಿ ಕೊಟ್ಟಿದ್ದಾರೆ. ರಾಜಕೀಯ ಅತಂತ್ರ ಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಅಣ್ಣಾ ಡಿಎಂಕೆಯಲ್ಲಿ ಟಿವಿಕೆಗೆ ಬೆಂಬಲ ನೀಡೋ ವಿಚಾರದಲ್ಲಿ ಜಟಾಪಟಿ ಮಧ್ಯೆಯೇ ರೆಸಾರ್ಟ್ ರಾಜಕೀಯವನ್ನು ನಡೀತಾ ಇರೋದು ಸಾಕಷ್ಟು ಸಸ್ಪೆನ್ಸ್ಗೆ ಕಾರಣವಾಗಿದೆ.
ಪುದುಚೇರಿಯ ರೆಸಾರ್ಟ್ ಒಂದರಲ್ಲಿ ಎಐಎಡಿಎಂಕೆಯ 25ಕ್ಕೂ ಹೆಚ್ಚು ಶಾಸಕರು ಬೀಡು ಬಿಟ್ಟಿದ್ದಾರೆ. ಐಷಾರಾಮಿ ದಿ ಶೋರ್ ತ್ರಿಶುವಂ ರೆಸಾರ್ಟ್ನಲ್ಲಿ ಶಾಸಕರ ದಂಡೇ ಇದೆ. ಇವರೆಲ್ಲರೂ ಟಿವಿಕೆ ಬೆಂಬಲದ ಪರ ಇರೋ ಶಾಸಕರ ತಂಡ ಎನ್ನಲಾಗ್ತಿದೆ. ಅಲ್ಲೂ ಕೂಡ ಟಿವಿಕೆಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗ್ತಿರೋ ಮಾಹಿತಿ ಸಿಕ್ಕಿದೆ. ಇದೇ ತಂಡದ ಮೇಲೆ ವಿಜಯ್ ನಂಬಿಕೆ ಇಟ್ಕೊಂಡು ತಂತ್ರಗಾರಿಕೆ ಮಾಡ್ತಿದ್ದಾರಾ, ಕೊನೆ ಕ್ಷಣದಲ್ಲಿ ಬೆಂಬಲಿಸೋ ಸಾಧ್ಯತೆ ಇದೆಯಾ ಅನ್ನೋದು ಮುಂದೆ ನೋಡಬೇಕು. ಹೀಗಾಗಿ ಎಐಎಡಿಎಂಕೆ ಅವರು ಟಿವಿಕೆಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿರುವಂತಹದ್ದು. ಇವತ್ತು ಒಳಗಾಗಿ ಒಂದು ಸ್ಪಷ್ಟವಾದಂತ ನಿರ್ಧಾರನ ಹೊರಹಾಕಬೇಕು. ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅಥವಾ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅನ್ನುವಂತಹದ್ದು. ಹೀಗಾಗಿ ವಿಜಯ್ ಅವರು ನಿರ್ಧಾರವನ್ನ ಮಾಡಬೇಕಾಗಿದೆ. ಈಗ ಸಂಪೂರ್ಣ ಬಹುಮತ ಬೇಕು ಅಂತಂದ್ರೆ ಎಐಎಡಿಎಂಕೆ ಜೊತೆ ಸಂಪೂರ್ಣವಾದಂತಹ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಬಾಹ್ಯ ಬೆಂಬಲವನ್ನ ಎಐಎಡಿಎಂಕೆ ಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಅಂದ್ರೆ ಸರ್ಕಾರದ ಭಾಗ್ಯ ಆಗೋದಿಲ್ಲ, ಆದ್ರೆ ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ಅನ್ನುವಂತಹದ್ದನ್ನ ಎಐಎಡಿಎಂಕೆ ಹೇಳುವಂತಹ ಸಾಧ್ಯತೆ ಇದೆ. ಈಗ ಟಿವಿಕೆಗೆ ಕಾಂಗ್ರೆಸ್ ಜೊತೆ ಹೋಗಿರೋದಕ್ಕೆ ಇಷ್ಟೆಲ್ಲ ಅನುಭವಿಸಬೇಕಾದಂತಹ ಸ್ಥಿತಿ ಬಂದಿರುವಂತಹದ್ದು. ಟಿವಿಕೆಗೆ ಎಡಪಕ್ಷವಾಗಿರೋ ವಿಸಿಕೆ ಇನ್ನೂ ಅಧಿಕೃತವಾಗಿ ಬೆಂಬಲ ಕೊಟ್ಟಿಲ್ಲ. ಆದ್ರೆ ವಿಜಯ್ ಸಂಪರ್ಕ ಮಾಡೋ ಎಲ್ಲಾ ಪ್ರಯತ್ನವನ್ನು ಮಾಡ್ತಿದ್ದಾರೆ. 2 ಸ್ಥಾನಗಳಲ್ಲಿ ಜಯಗಳಿಸಿರೋ ವಿಸಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಸಿಎಂ ಆಗೋಕೆ ನಾವು ಅಡ್ಡಿಪಡಿಸೋದಿಲ್ಲ ಅನ್ನೋ ಮಾತನಾಡ್ತಿದ್ದಾರೆ. ಇಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರ ಅಡಗಿದ್ಯಾ ಅನ್ನೋ ಅನುಮಾನ ಕ್ರಿಯೇಟ್ ಆಗಿದೆ. Governor has no right to ask Sri Vijay to prove the numbers. Mr. Vijay requested VCK and left parties to extend our support to him to form the government, particularly to form the secular government. Based on this requisition of Sri Vijay, we are going to discuss merits and demerits. ತಮಿಳುನಾಡು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರೋ ಡಿಎಂಕೆ ಪಕ್ಷ ತಮ್ಮದೇ ಆದ ಸ್ಟ್ರಾಟಜಿ ಮಾಡ್ತಿದೆ. ಟಿವಿಕೆ ಅವರಿಗೆ ಸರ್ಕಾರ ರಚನೆ ಮಾಡೋಕೆ ಅವಕಾಶ ಕೊಡಿ ಅಂತ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಹೇಳ್ತಿದ್ದಾರೆ. 6 ತಿಂಗಳುಗಳ ಕಾಲ ನಾವು ಯಾವುದೇ ರೀತಿ ಸಮಸ್ಯೆ ಮಾಡೋದಿಲ್ಲ ಅಂತಿದ್ದಾರೆ. ಸ್ಟಾಲಿನ್ ಮಾತಿನ ಮರ್ಮ ಏನು? ಟಿವಿಕೆ ಸರ್ಕಾರ ರಚನೆಗೆ ನಮ್ಮ ಅಭ್ಯಂತರ ಇಲ್ಲ ಅಂತಾನೆ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಡಿಎಂಕೆ ಇದೆಯಾ? ಯಾಕೆಂದ್ರೆ ಎಐಎಡಿಎಂಕೆ ಮತ್ತು ಡಿಎಂಕೆ ಮೈತ್ರಿ ಆಗುತ್ತಾ ಅನ್ನೋ ಸುದ್ದಿ ನಿನ್ನೆ ಬಿರುಗಾಳಿಯಂತೆ ಹಬ್ಬಿತ್ತು. ಸರ್ಕಾರ ರಚನೆಗೆ ಬದ್ಧ ವೈರಿಗಳೇ ಪರಸ್ಪರ ಕೈ ಜೋಡಿಸೋ ಸಾಧ್ಯತೆ ಇದೆ ಅಂತನೂ ಸುದ್ದಿಯಾಗಿತ್ತು. ಇದೇ ಹೊತ್ತಿನಲ್ಲೇ ಟಿವಿಕೆ ಪರ ಸ್ಟಾಲಿನ್ ಸಾಫ್ಟ್ ಕಾರ್ನರ್ ಸಾಕಷ್ಟು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಹರೀಶ್, ಟಿವಿ9 ತಮಿಳುನಾಡು.